ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಚನಾಮೃತ ಹದೀಸ್ ಪಾಠ 4. ಅನ್ ಉಮರ್ ಬಿನ್ ಅಲ್-ಖತ್ತಾಬ್ ರಲಿಯಲ್ಲಾಹು ಅನ್ಹು ಅಲಲ್ ಮಿಂಬರ್ ಯಕೂಲ್ ಇನ್ನಮಲ್ ಅಮಾಲು ಬಿನ್ನಿಯಾತ್ ವ ಇನ್ನಮಾ ಲಿಕುಲ್ಲಿ ಇಮ್ರಿಇಂ ಮಾ ನವಾ ಫಮನ್ ಕಾನತ್ ಹಿಜ್ರತುಹು ಇಲಾ ದುನಿಯಾ ಯುಸೀಬುಹಾ ಔ ಇಲಾ ಇಮ್ರಅತಿನ್ ಯಂಕಿಹುಹಾ ಫಹಿಜ್ರತುಹು ಇಲಾ ಮಾ ಹಾಜರ ಇಲೈ. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ನುವರವರಿಂದ ವರದಿ, ಅವರು ಮಿಂಬರ್ನಲ್ಲಿ ನಿಂತು ಹೀಗೆ ಹೇಳಿದರು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಹೇಳುವುದನ್ನು ನಾನು ಆಲಿಸಿದ್ದೇನೆ. ಕರ್ಮಗಳು ನಿಯತ್ತುಗಳನ್ನು ಅವಲಂಬಿಸಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನಿಚ್ಛಿಸಿದ್ದು ಮಾತ್ರವಿದೆ. ಒಬ್ಬನ ಹಿಜ್ರತ್ ಲೌಕಿಕ ಲಾಭ ಅಥವಾ ಓರ್ವ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳುವುದಕ್ಕಾಗಿದ್ದರೆ ಅವನ ಹಿಜ್ರತ್ ಅದಕ್ಕಾಗಿಯೇ ಇರುವುದು. ಇದು ನಿಯತ್ತಿಗೆ ಸಂಬಂಧಪಟ್ಟ ಅತ್ಯಂತ ಮಹತ್ವದ ಹದೀಸ್ ಆಗಿದೆ. ಸತ್ಕರ್ಮಗಳಿಗೆ ಪುಣ್ಯ ಸಿಗಬೇಕಾದರೆ ಅದಕ್ಕೆ ಸಂಕಲ್ಪ ಶುದ್ಧಿ ಅನಿವಾರ್ಯವೆಂದು ಈ ಹದೀಸ್ ಕಲಿಸುತ್ತದೆ. ಇಮಾಮ್ ನಬವಿ ರಲಿಯಲ್ಲಾಹು ಅನ್ಹು ರವರು ನಿಯತ್ ಅಂದರೆ ಉದ್ದೇಶ, ಅದು ಹೃದಯದ ದೃಢೀಕರಣ ಎಂದಿದ್ದಾರೆ. ಹದೀಸ್ನಲ್ಲಿ ಬಂದ ನಿಯಾತ್ ಎಂಬುದು ನಿಯತ್ನ ಬಹುವಚನ. ಒಂದು ಕರ್ಮವನ್ನು ಮಾಡುವ ಜತೆಗೆ ಅದನ್ನು ಸಂಕಲ್ಪಿಸುವುದೇ ಧಾರ್ಮಿಕ ಪಾರಿಭಾಷಿಕದಲ್ಲಿ ನಿಯತ್ ಎನಿಸುತ್ತದೆ. ಅದರ ಸ್ಥಾನ ಹೃದಯವಾಗಿದೆ, ಕೇವಲ ನಾಲಿಗೆಯಲ್ಲ. ಆದರೂ ಮನದಲ್ಲಿ ಸಂಕಲ್ಪಿಸುವ ಕಾರ್ಯವನ್ನು ನಾಲಿಗೆಯಲ್ಲಿ ಉಚ್ಚರಿಸುವುದು ಸುನ್ನತ್ ಆಗಿದೆ. ನಿಯತ್ ಮನಸ್ಸಿನ ನಿಶ್ಚಯವಾಗಿದ್ದರೂ ನಾಲಿಗೆಯ ಉಚ್ಚಾರಣೆಯು ಅದಕ್ಕೆ ಬಲ ನೀಡುತ್ತದೆ ಎಂಬ ಕಾರಣಕ್ಕೆ ಫುಕಹಾಗಳು ನಿಯತ್ನ ಉಚ್ಚಾರಣೆಯು ಸುನ್ನತ್ ಎಂದು ವಿಧಿಸಿದ್ದಾರೆ. ಒಂದು ವಿಷಯ ಮನಪಾಠವಾಗಲು ಪದೇ ಪದೇ ಅದನ್ನು ಬಾಯಲ್ಲಿ ಉಚ್ಚರಿಸಬೇಕು ಎಂಬುದು ರೂಢಿ. ಇದರಿಂದ ಮನಸ್ಸಿಗೂ ಬಾಯಿಯ ಉಚ್ಚಾರಕ್ಕೂ ಪರಸ್ಪರ ಪೂರಕ ಸಂಬಂಧವಿದೆ ಎಂದು ವ್ಯಕ್ತವಾಗುತ್ತದೆ. ನಿಯತ್ ಅಗತ್ಯವಾದ ಎಲ್ಲ ವಿಷಯಗಳಲ್ಲಿ ಅದನ್ನು ಉಚ್ಚರಿಸುವುದು ಸುನ್ನತ್ ಆಗಿದೆ. ಅದು ಕಡ್ಡಾಯವೆಂದು ಹೇಳಿದವರ ಅಭಿಪ್ರಾಯವನ್ನು ಇಲ್ಲಿ ಪ್ರತ್ಯೇಕ ಪರಿಗಣಿಸಲಾಗಿದೆ. ಏಕೆಂದರೆ ಫುಕಹಾಗಳು ಹೇಳಿದ್ದು ಲಿಯುಸಾಯಿದಲ್ ಲಿಸಾನಲ್ ಕಲ್ಬ, ನಾಳೆಗೆ ಹೃದಯಕ್ಕೆ ಬಲ ನೀಡಲು ಎಂದಾಗಿದೆ. ಇದರಿಂದ ಅದು ಕಡ್ಡಾಯವೆಂದು ಅಭಿಪ್ರಾಯಪಟ್ಟ ವಿದ್ವಾಂಸರ ಭಿನ್ನತೆಯನ್ನು ಪರಿಗಣಿಸಿದಂತಾಗುತ್ತದೆ. ಮಾತ್ರವಲ್ಲ, ಇಬಾದತ್ತನ್ನು ಅಭ್ಯಾಸ, ರೂಢಿ ಅಥವಾ ಆದತ್ತಿನಿಂದ ಬೇರ್ಪಡಿಸುವುದು ಮತ್ತು ಆರಾಧನೆಯ ವಿಭಿನ್ನ ಸ್ತರಗಳನ್ನು ವಿಂಗಡಿಸುವುದು ನಿಯತ್ತಿನ ಉದ್ದೇಶ ಎಂದು ವಿದ್ವಾಂಸರು ವಿವರಿಸಿದ್ದಾರೆ. ನಿಯತ್ತು ಫರ್ಲೋ ಅಥವಾ ಷರತ್ತೋ ಎಂದು ಫಿಕ್ಹ್ ವಿದ್ವಾಂಸರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಆರಾಧನೆಯ ಆರಂಭದಲ್ಲೇ ನಿಯತ್ತು ಬೇಕು ಎಂಬ ದೃಷ್ಟಿಯಿಂದ ಫರ್ಲ್ ಮತ್ತು ಆರಾಧನೆ ಮುಗಿಯುವವರೆಗೂ ನಿಯತ್ತಿಗೆ ವಿರೋಧವಾದ ಭಾವನೆ ಮೂಡದೆ ಉದ್ದಕ್ಕೂ ಜೊತೆಗಿರಬೇಕು ಎಂಬ ದೃಷ್ಟಿಯಿಂದ ಶರ್ತ್ ಎಂದಾಗುತ್ತದೆ ಎಂಬುದು ಅತ್ಯಂತ ಸೂಕ್ತವಾದ ನಿಲುವು. ನಿಯತ್ತು ನಿಬಂಧನೆ ಎಂದವರು ಕರ್ಮಗಳ ಸಾಧುತೆ ನಿಯತ್ತನ್ನು ಅವಲಂಬಿಸಿದೆ ಎಂದು, ನಿಯತ್ತು ನಿಬಂಧನೆಯಲ್ಲ ಎಂದವರು ಕರ್ಮಗಳ ಪರಿಪೂರ್ಣತೆ ನಿಯತ್ತನ್ನು ಅವಲಂಬಿಸಿದೆ ಎಂದು ಹದೀಸನ್ನು ವ್ಯಾಖ್ಯಾನಿಸುತ್ತಾರೆ. ಒಂದು ವಸ್ತುವಿನ ಸತ್ತೆ ಅಥವಾ ಅಸ್ಮಿತೆಗೆ ಹೆಚ್ಚು ಅನಿವಾರ್ಯವಾದುದು ಪೂರ್ಣತೆಗಿಂತ ಅದರ ಸಾಧುತೆ ತಾನೇ. ಆದ್ದರಿಂದ ಮೊದಲನೆಯ ಅಭಿಪ್ರಾಯವೇ ಪ್ರಬಲ ಎಂದಿದ್ದಾರೆ ಇಬ್ನು ದಕೀಕಿಲ್ ಈದ್ ರಲಿಯಲ್ಲಾಹು ಅನ್ಹು. ನಮಾಜ್ ಮಾಡಲಿಕ್ಕಿರುವ ಪೂರ್ವ ಸಿದ್ಧತೆಯೇ ನಿಯತ್ ಆಗಿದ್ದು ಅದಕ್ಕೆ ಪ್ರತ್ಯೇಕ ನಿಯತ್ ಅಗತ್ಯವಿಲ್ಲ ಎನ್ನುವುದು ಸರಿಯಲ್ಲ. ಹಾಗಿದ್ದರೆ ತಿಂಗಳುಗಳ ಮೊದಲೇ ಹಜ್ಜಿಗೆ ಪೂರ್ವ ತಯಾರಿ ಮಾಡಿಕೊಂಡವನಿಗೆ ಇಹ್ರಾಮಿನ ಅಗತ್ಯವಿರುತ್ತಿರಲಿಲ್ಲ. ಫಜರ್ಗೆ ಮುಂಚೆ ಉಪವಾಸದ ದೃಢನಿಶ್ಚಯ ಮಾಡದವರಿಗೆ ಉಪವಾಸವಿಲ್ಲ ಎಂದು ಇಮಾಮ್ ತುರ್ಮುದಿ ವರದಿ ಮಾಡಿದ ಹದೀಸ್ ಇದೆ. ಅರ್ಥಾತ್
ಫಜರಿಗೆ ಮುಂಚೆ ನಿಯತ್ ಮಾಡದಿದ್ದರೆ ಉಪವಾಸ ಸಿಂಧುವಲ್ಲ ಅಥವಾ ಪರಿಪೂರ್ಣವಲ್ಲ ಎಂದಾಗಿದೆ ಈ ಹದೀಸಿನ ತಾತ್ಪರ್ಯ. ಅಂದ ಮೇಲೆ ಉಪವಾಸಕ್ಕೆ ಪೂರ್ವ ತಯಾರಿ ಮಾಡಿಕೊಂಡ ಮಾತ್ರಕ್ಕೆ ಉಪವಾಸ ಆಗುವುದಿಲ್ಲ ಎಂದು ಈ ಹದೀಸಿನಿಂದ ವ್ಯಕ್ತ. ಈ ಹದೀಸಿನಲ್ಲಿ ನಿಯತ್ ಇಲ್ಲದಿದ್ದರೆ ಕರ್ಮವೇ ಇಲ್ಲ ಎಂಬ ಬಾಹ್ಯಾರ್ಥವನ್ನು ಉಪೇಕ್ಷಿಸಲಾಗಿದೆ. ಕಾರಣ, ನಿಯತ್ ಇಲ್ಲದಿದ್ದರೂ ಬಾಹ್ಯದಲ್ಲಿ ಕರ್ಮ ಕಾಣುತ್ತದೆ ತಾನೆ. ಸದುದ್ದೇಶವಿಲ್ಲದೆ ಮಾಡಿದ್ದರೂ ಕ್ರಿಯೆ ಇರುತ್ತದೆ. ಆದ್ದರಿಂದ ನಿಯತ್ತಿಲ್ಲದೆ ಕರ್ಮವಿಲ್ಲ ಎಂಬುದರ ಅರ್ಥ ಅದಕ್ಕೆ ಸಿಂಧುತ್ವ ಇಲ್ಲ ಅಥವಾ ಪರಿಪೂರ್ಣತೆ ಇಲ್ಲ ಎಂದಾಗಿದೆ. ಇಲ್ಲಿ ಕರ್ಮವೇ ಇಲ್ಲ ಎಂಬ ಸಂಪೂರ್ಣ ನಿರಾಕರಣೆಗೆ ಹೆಚ್ಚು ತುರಣೆಯಾಗುವುದು ಸಿಂಧುತ್ವ ಇಲ್ಲ ಎಂಬ ಅರ್ಥವಾಗಿದೆ. ಕಾರಣ, ಇಲ್ಲಿನ ಪದವು ಕರ್ಮದ ಅಸ್ತಿತ್ವವನ್ನೇ ಇಲ್ಲ ಎಂದು ವ್ಯಕ್ತವಾಗಿ ಹೇಳಿದೆ. ಅದರ ಸಿಂಧುತ್ವ ಅಥವಾ ಪರಿಪೂರ್ಣತೆ ಎಂಬ ವಿಶೇಷಣಗಳ ನಿರಾಕರಣೆಯು ಈ ವ್ಯಕ್ತ ನುಡಿಯ ಧ್ವನಿಗಳು ಮಾತ್ರ. ಪುರಾವೆಯ ಮೂಲವನ್ನೇ ನಿರಾಕರಿಸಿದಾಗ ವಿಶೇಷಣಗಳ ನಿರಾಕರಣೆಗಿರುವ ಪುರಾವೆ ಸ್ಥಿರವಾಗಿ ಉಳಿಯುತ್ತದೆ. ಯಾವ ಕರ್ಮವೇ ಇರಲಿ, ಅದಷ್ಟೇ ಉತ್ತಮವಾಗಿರಲಿ, ಅದರ ಪ್ರೇರಕ ಶಕ್ತಿ ಅಲ್ಲಾಹನ ಸಂಪ್ರೀತಿಯ ಹೊರತು ಬೇರೇನೂ ಆಗಿದ್ದರೆ ಅದಕ್ಕೆ ಪರಲೋಕದ ಮಾರುಕಟ್ಟೆಯಲ್ಲಿ ಯಾವುದೇ ನೆಲೆಬೆಲೆ ಇಲ್ಲ. ಈ ವಾಸ್ತವಿಕತೆಯನ್ನು ಈ ಹದೀಸಿನಲ್ಲಿ ಹಿಜ್ರತ್ನ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಲಾಗಿದೆ.